ನೋಡ್ರಿ ಇಷ್ಟೋತನ ಮಾಡಿದ ಕ್ರೆಡಿಟ್ಸ್ ಎಲ್ಲ ಹೋಗ್ಬೇಕಾಗಿದ್ದು ಇವಂಗೆ ರೀ ನಮ್ಮ ತಮ್ಮಾಗ ಅಂತೂ ಇಂತೂ ಒಂದು 2 ತಾಸು ಆದ್ಮ್ಯಾಗ ಡೆಕೋರೇಷನ್ ಒಂದು 60% ಕಂಪ್ಲೀಟ್ ಮಾಡಿದ್ವಿ ನಾವು ನಮ್ಮ ತಮ್ಮ ಹೆಂಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾಳೆ ಗಣೇಶನ ಹಬ್ಬ ರೀ. ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ನಾಳೆ ಗಣೇಶನ ಹಬ್ಬ ಇರೋದ್ರಿಂದ ನಾಳೆ ಬೆಳಿಗ್ಗೆ ಜಲ್ದಿ ಹೋಗ್ಬೇಕಾಕತಿ ಗಣೇಶನ ತರಕ್ಕೆ. ಹಿಂಗಾಗಿ ಡೆಕೋರೇಷನ್ ಮಾಡೋಕೆ ಬೆಳಿಗ್ಗೆ ಆಗಂಗಿಲ್ಲ. ಹಿಂಗಾಗಿ ಈಗ ನೈಟ್ ಮಾಡಿ ಬೆಳಿಗ್ಗೆ ಜಲ್ದಿ ಹೋಗಿ ತರಕ್ಕೆ ಅನುಕೂಲ ಆಕತಿ. ಹಿಂಗಾಗಿ ಈಗ ಡೆಕೋರೇಷನ್ ಮಾಡತ್ತಿದ್ದೆ. 20% ಮುಗೀನಿ. ಅದಕ್ಕೆ ಅದ್ರದ್ದೊಂದು ವೀಡಿಯೋ ಮಾಡಿದ್ರೆ ಅದಂತೇಳಿ ಮಾಡಾಕತ್ತೀನಿ. ನೋಡಿರಿ ಹೆಂಗಾಗೈತಿ. ಒಂದು ಪತ್ಲ ಹಾಕೀನಿ, ಇದೊಂದು ಪೈಪ್ ಕೊಟ್ಟು ಪತ್ಲ ಹಾಕೀನಿ. ಮಸ್ತ್ ಕಾಣ್ತೈತಿ. ಇದು ಫಸ್ಟ್ ಟೈಮ್ ಮಾಡತ್ತೀನಿ ಹಿಂಗೆ. ಇಲ್ಲ ಹಂಗೆ ಓಪನ್ ಹಾಕ್ತಿದ್ವಿ, ನಾವು ಓಪನ್ ಮಾಡ್ತಿದ್ವಿ. ಭಾಳ ಡಾರ್ಕ್ ಕಲರ್ ತೊಗೊಬಾರ್ದು, ಲೈಟ್ ಕಲರ್ ತೊಗೊಂಡ್ರೆ ಮಸ್ತ್ ಕಾಣ್ತೈತಿ. ನೋಡೋಣ್ರಿ ಹೆಂಗೆ ಕಾಣ್ತೈತಿ. ಲಾಸ್ಟ್ಗೆ ತೋರಿಸ್ತೇನೆ ನಿಮ್ಗೆ. ಈ ಬ್ಲಾಗ್ನ ಪೂರಾ ನೋಡ್ರಿ. ಈಗ ಟೈಮು ರಾತ್ರಿ 8:45 ಆಗಕ್ಕೆ ಬಂದೈತಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಬರ್ರಿ. ಕೆಲಸ ಐತಿ. ಈಗ ಇಲ್ಲೇ ಈ ಕಲರ್ ಹಾಕೀನಿ, ಮಸ್ತ್ ಕಾಣತ್ರಿ ಕಾಂಬಿನೇಷನ್. ಇದ್ರ ಮ್ಯಾಗ ಒಂದು ಇದು ಬರ್ತೈತಿ. ಈಗ ಬೆಡ್ಶೀಟ್ ಏನಂತ ಅದು ಒಂದು ಸ್ವಲ್ಪ ಇದು ಇರ್ತೈತಿ, ಮಸ್ತ್ ಕಾಣ್ತೈತಿ. ಲೈಟ್ ಹೆಂಗೆ ಕಾಣತೈತೆ ಅನ್ನೋದು ಕಮೆಂಟ್ ಮಾಡಿರಿ. ಈಗ ಮತ್ತೆ ಮುಂದೆ ಹೆಂಗೆ ಮಾಡ್ತೀವಿ ತೋರ್ತದೆ. ನೆಕ್ಸ್ಟ್ ಏನು ಮಾಡೋದು ನೋಡ್ರಿ. ಇಷ್ಟೋತನ ಮಾಡಿದ ಕ್ರೆಡಿಟ್ಸ್ ಎಲ್ಲ ಹೋಗ್ಬೇಕಾಗಿದ್ದು ಇವಂಗೆ ರೀ ನಮ್ಮ ತಮ್ಮಾಗ. ಭಾಳ ಇವನ್ನ ಸಪೋರ್ಟ್ ಮಾಡ್ಯಾನ ಇದು ಮಾಡೋಕ್ಕೆ. ನೋಡಿರಿ ಒಂದೊಂದು ಸಣ್ಣ ಸಣ್ಣ ಥಿಂಗ್ ತೊಗೊಂಡು ಎಷ್ಟು ಚಂದ ಡೆಕೋರೇಷನ್ ಮಾಡ್ಬೋದು ಅಂತೇಳಿ ನಿಮಗೆ ತೋರ್ಸೇನಿ. ಮುಂದೆ ತೋರಿಸ್ತಾನೆ ನಿಮಗೆ ಇನ್ನು ಏನೇನು ಯೂಸ್ ಮಾಡೀನಿ ಅಂತೇಳಿ. ಹೆಂಗೆ ಕಾಣೋದು ನೋಡಿರಿ ಡೆಕೋರೇಷನ್. ಇನ್ನೂ ಐತಿ ಕೆಲಸ. ಈಗ ನೆಕ್ಸ್ಟ್ ಸ್ವಲ್ಪ ಇವೆಲ್ಲ ಅದಾವು, ಇವನ್ನೆಲ್ಲ ಹಾಕ್ಬೇಕು. ನಮ್ಮ ತಮ್ಮ ನಾವು ಮಾಡಾಕತ್ತೀವ್ರಿ ಇನ್ನೂ ಡೆಕೋರೇಷನ್. ಮೇನ್ ಗಣೇಶ ಮೂರ್ತಿ ಬೇಕಾಗಿದ್ದು ಚಕ್ರ ರೆಡಿ ಮಾಡೋದಿಗೆ. ಇಲ್ಲ ಚಕ್ರ ಮಸ್ತ್ ಕಾಣ್ತತ್ರಿ ಹಿಂದೆ ಇಟ್ಟಂತೂ. ಇದಕ್ಕೆ ಅಂಟಿನ ಪಟ್ಟಿ, ವೈಟ್ ಅಂಟಿನ ಪಟ್ಟಿ ಭಾಳ ಯೂಸ್ ಮಾಡ್ಕೊಂಡ್ರಿ. ಯಾಕಂದ್ರೆ ಭಾಳ ಬೇಗ ಕುಂದಿರ್ತದ, ಬೆಂಕಿ ಕಾಣ್ತೈತಿ ಲಿಟ್ರಿ ಹಿಂದೆ. ಬೆಂಕಿ ಬಿರುಗಾಳಿ. ನಂತರ ಈ ಹೂವಿನ ಮಾಲೆಯನ್ನು ಹೀಗೆ ಹಾಕಬೇಕು, ಹೀಗೆ ಹಾಕಬೇಕು ತೋರಿಸುತ್ತೇನೆ. ಬಂದ್ ಮಾಡಿ. ಅಂತೂ ಇಂತೂ ಒಂದು 2 ತಾಸು ಆದ್ಮ್ಯಾಗ ಡೆಕೋರೇಷನ್ ಒಂದು 60% ಕಂಪ್ಲೀಟ್ ಮಾಡಿದ್ವಿ ನಾವು ನಮ್ಮ ತಮ್ಮ. ಹೆಂಗೆ ಮಾಡಿವಿ ನೀವು ತೋರಿಸ್ತೀವಿ. ಇನ್ನೂ ಒಂದು 40% ನಾಳೆ ಮಾಡ್ಬೇಕು. ಅಂದರೆ ಡೆಕೋರೇಷನ್ ಇನ್ನೂ ಸಾಮಾನು ತರ್ಬೇಕು. ಅವ್ನು ತಂದ ಮ್ಯಾಗ 100% ಕಂಪ್ಲೀಟ್ ಆಕೈತಿ. ಹೆಂಗಾಗೈತೆ ಅಂತ ತೋರಿಸ್ತಾನೆ ನೋಡ್ರಿ. ಎಲ್ಲ ಮನ್ಯಾನು ಸಾಮಾನು ಯೂಸ್ ಮಾಡಿದ್ದೀವಿ. ಅಂದ್ರೆ ಒಂದು ಸಲ ತಂದಿದ್ವಿ, ಅವನ್ನ ಹೊಳ್ಳಿ ಯೂಸ್ ಮಾಡಿ ಹೊಳ್ಳಿ ವೆರೈಟಿ ಹೆಂಗೆ ಮಾಡ್ಬೋದು ಅಂತೇಳಿ ತೋರಿಸಿ ನಾನು ನಿಮಗೆ ತೋರಿಸ್ತಾನೆ ನೋಡ್ರಿ. ಹೆಂಗಾಗೈತ್ರಿ ಡೆಕೋರೇಷನ್. ಸಿಂಪಲ್ ನಮ್ಮ ಹಳ್ಳಿ ಸೈಡ್ ಹಿಂಗೆ ಮಾಡ್ತಾರೆ. ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಿ ಚಲೋ ಮಾಡೀನಿ ನನಗೆ ಅನ್ಸಿದ ಮಟ್ಟಿಗೆ. ನಮ್ಮ ತಮ್ಮಾಗ ಅಂಕು ಬ್ಯಾಸ್ರಾಗೆ ತಿನ್ನಿದ್ದು ಬರತ್ತವ ಹಂಗೀಗ. ಆದ್ರೆ ನಾನು ಡೆಕೋರೇಷನಿಗೆ ಕರ್ಕೊಂಡಿದ್ದೆ ಅವ್ನು ಮಾಡೋಕ್ಕೆ. ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ನಾಳೆ ಗಣಪತಿ ತರೋದನ್ನು ಮತ್ತು ಹೆಂಗೆ ಇಡ್ತೀವಿ ಏನು ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದು ಒಂದು ಹೇಳಿಲ್ಲ ನಿಮ್ಗೆ, ಇದು ಬಾಕ್ಸ್ ಐತಲ್ಲ, ಇದು ರಟ್ಟಿನ ಬಾಕ್ಸ್. ಇದಕ್ಕೆ ವೈಟ್ ಪ್ರೀಮಿಯರ್ ಹಚ್ಚಿ
ಒಂಥರ ಡೆಕೋರೇಷನ್ ಮಸ್ತ್ ಮಾಡೀನಿ. ಲೈಟಿಂಗ್ ಇದೆ, ಹೆಂಗೆ ಮಾಡೀನಿ ಅನ್ನೋದು ಈಗ ಲಾಸ್ಟ್ ವಿಡಿಯೋದಾಗ ಹಾಕ್ತೀನಿ. ಅದೇನು ದೊಡ್ಡ ಸಾಧನೆ ಅಲ್ಲ, ಆದರೆ ಅದು ಲೈಟಿನ ಸರ 2 ಕಲರ್ ಅಷ್ಟು ಹತ್ತಿತ್ತು. ಅದು ಒಂದು ಲೈಟ್ ಹೋಗಿತ್ತು, ಹೀಗಾಗಿ ಅದು ವಾಯರ್ ಕಾಣ್ತದೆ ಅಂಥೇಳಿ ನಾನು ಬಾಕ್ಸ್ನಾಗ ಗಣಪತಿ ಕುಂದಿರ್ತಾನೆ ಅದ್ರ ಮ್ಯಾಗ. ಇದು ಕೆಂಪು ವಸ್ತ್ರ ಇದು. ಈ ವಸ್ತ್ರ ಇಲ್ಲಿ ಜಳಿ ಬಿಟ್ಟೇವಲ್ಲ, ಇದು ಭಾಳ ಎದ್ದು ಕಾಣ್ತದೆ ಲೈಟ್ ಹಚ್ಚಿದ್ವಿ ಅಂದ್ರೆ. ನಾಳೆ ತೋರಿಸ್ತೇನೆ ನಿಮಗೆ ಹೆಂಗೆ ಕಾಣ್ತದೆ ಅಂತೇಳಿ. ಇದನ್ನು ತಂದು 4 ವರ್ಷ ಆಗೈತೆ ಹೆಚ್ಚು ಕಮ್ಮಿ. ಈ ಜಳಿ ಇದನ್ನ ಹೊಳ್ಳ ಮಳ ಯೂಸ್ ಮಾಡ್ತೀವಿ. ಇದನ್ನ ಹಾರ ಈ ಸಹ ಹೋದ ವರ್ಷ ತಂದಿದ್ದೆ. ಚಕ್ರಾಂಕು ಒಂದು 4 ವರ್ಷ ಆಯ್ತು. ಅದು ಮಸ್ತ್ ಐತಿ. ಹೆಂಗೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ಮತ್ತು ನಾಳೆ ವಿಡಿಯೋದಾಗ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ನಮಸ್ಕಾರ.